ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ಇನ್ನು ಚಾನಲಲ್ಲಿ ಎಷ್ಟೊಂದು ಕುಕ್ಕಿಂಗ್ ವೀಡಿಯೋಸ್ ಹಾಗೆ ಡೈಲಿ ಬ್ಲಾಗ್ ಒಂದಷ್ಟು ಟಿಪ್ಸ್ಗಳು ಸಹ ಅಪ್ಲೋಡ್ ಆಗಿದೆ. ಸೊ ಎಲ್ಲನೂ ಒಂದು ಸಲ ಚೆಕ್ ಮಾಡಿ. ಸೊ ಇವತ್ತು ಬಂದು ತುಂಬಾ ಈಸಿ ಆದಂಥ ರೆಸಿಪಿ ಎಗ್ ರೈಸು. ಆದರೆ ಟ್ವಿಸ್ಟ್ ಏನಪ್ಪ ಅಂದರೆ ಎಗ್ ಇಲ್ಲದೆ ಮಾಡ್ತಿರೋವಂಥ ಒಂದು ರೆಸಿಪಿ. ಸೊ ಇಲ್ಲಿ ಮೊಟ್ಟೆ ಬದಲಾಗಿ ನಾನು ಪನ್ನೀರ್ ತೊಗೊಂಡಿದ್ದೀನಿ. ಸೊ ಮೊಟ್ಟೆ ತಿನ್ನಲ್ಲ ಅನ್ನೋರು ಪನ್ನೀರಲ್ಲಿ ಒಂದು ಸಲ ಟ್ರೈ ಮಾಡಿ. ಸೊ ಮೊಟ್ಟೆ ತಿಂದ್ರೂ ಪನ್ನೀರಲ್ಲಿ ಒಂದ್ಸಲ ಹೇಗಿರುತ್ತೆ ಅಂತ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೇಮ್ ನಾವು ಎಗ್ ರೈಸ್ ಹೇಗೆ ಮಾಡ್ಕೋತೀವೋ ಅದೇ ಥರ ಈರುಳ್ಳಿನ ಫ್ರೈ ಮಾಡ್ಕೊಂಡು ಅದಕ್ಕೆ ಎಲ್ಲ ಮಸಾಲೆ ಐಟಮ್ನೂ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಪನ್ನೀರನ್ನ ಫ್ರೈ ಮಾಡಬೇಕಾದ್ರೆ ಅದು ಉಪ್ಪು ಖಾರ ಎಲ್ಲ ಪನ್ನೀರ್ಗೆ ಇಟ್ಕೋಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ಇದಕ್ಕೆ ಪನ್ನೀರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರ್ ಹಾಕೋದಕ್ಕೂ ಮುಂಚೆನೇ ಉಪ್ಪು ಹಾಗೆ ಚಿಲ್ಲಿ ಪೌಡರು, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಇಷ್ಟನ್ನೂ ಹಾಕ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ಪನ್ನೀರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಸೇಮ್ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ. ಸೊ ಎಲ್ಲ ಮೆಥಡು ಸೇಮೇ ಇರುತ್ತೆ. ಎಗ್ ರೈಸ್ ನಾವೇನು ಮಾಡ್ತೀವೋ ಅದೇ ಥರ, ಆದರೆ ಮೊಟ್ಟೆ ಹಾಕೋ ಜಾಗದಲ್ಲಿ ಪನ್ನೀರ್ ಹಾಕ್ತೀವಿ, ಅದೊಂದೇ ಡಿಫ್ರೆನ್ಸು. ಸೊ ಇದೊಂದು ತುಂಬಾ ಈಸಿ ಆದಂಥ ಒಂದು ರೆಸಿಪಿ. ಸೊ ಮನೇಲಿ ಒಂದು ಸಲ ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಚಾನಲಲ್ಲಿ ಎಷ್ಟೊಂದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗಿದೆ, ಒಂದು ಸಲ ಚೆಕ್ ಮಾಡಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.